ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಏನಿಲ್ಲ, ಈ ಒಂದು ಪ್ರೊಫೈಲು, ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಕಾವ್ಯ ರಾಯಭಾರಿ ಅಂತ ಪ್ರಾಬಬ್ಲಿ ಬಂದ್ಬಿಟ್ಟು ಇವರು ವಾಸವಾಗಿರೋದು ಬಿದರ್ನ ಒಂದು ಹುಮನಾಬಾದ್ ಎಂಬ ಒಂದು ಊರಿನಲ್ಲಿ. ಇವರ ವಯಸ್ಸು ಬರೀ 25 ವರ್ಷ. ಶಿಕ್ಷಣದಲ್ಲಿ BEd ಕಂಪ್ಲೀಟ್ ಮಾಡಿರ್ತಕ್ಕಂಥ ಇವರು ಒಂದು ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಇವರಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ ನೋಡಿ ಸ್ನೇಹಿತರೆ. ಇವರ ಹವ್ಯಾಸ ಬಂದ್ಬಿಟ್ಟು ಕವನ ಬರೆಯೋದು, ಹೂ ಬೆಳೆಸುವುದು ಆ್ಯಂಡ್ ಫ್ಯಾಮ್ಲಿ ಇನ್ಫಾರ್ಮೇಷನ್. ತಂದೆಯವರು ರೈತರು, ತಾಯಿಯವರು ಗೃಹಿಣಿ, ಒಬ್ಬ ತಮ್ಮ ಇದ್ದಾರೆ. ಆ್ಯಂಡ್ ಇವರಿಗೆ ಯಾವುದೇ ರೀತಿಯ ಅಣ್ಣ ತಮ್ಮಂದರು ಕೂಡ ಹಿರಿಯರು ಅಂತಂದರೆ ಇವರೇ. ಒಬ್ಬ ತಮ್ಮ ಬಂದ್ಬಿಟ್ಟು ಅವನು 2nd PUC ಓದ್ತಾ ಇದ್ದಾನೆ ಅಂತ ಹೇಳಿರೋದು. ಈ ಒಂದು ಕಾವ್ಯ ಅವರಿಗೆ ಮದುವೆ ಆಗೋದಕ್ಕೆ ವರವನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ನೀವು ಆ ಒಂದು ವರ ಆಗಬೇಕು ಅಂದರೆ ನಿಮ್ಮ ಹತ್ರ ಈ ಒಂದು ಪಾಯಿಂಟ್ಸ್ಗಳಿರಲೇಬೇಕು. ಸೊ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ, ನೀವು ಇವರನ್ನು ಮದುವೆ ಆಗಬೇಕು ಅಂದರೆ ನೀವು ನಿಮ್ಮ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಒಂದು ಮೆಂಟಾಲಿಬಿಲಿಟಿ ನಿಮ್ಮ ಹತ್ರ ಇರಬೇಕು. ಮನೆ ಜವಾಬ್ದಾರಿ ತೆಗೆದುಕೊಂಡಾಗ ಏನೆಲ್ಲ ಮಾಡಬೇಕು, ಏನೆಲ್ಲ ಹೋಗಬೇಕು, ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು. ಖರ್ಚು ಉಳಿತಾಯ ನೋಡಿಕೊಳ್ಳುವಂಥ ಸ್ವಭಾವ ಇರಬೇಕು. ಅಂದರೆ ದುಡ್ಡನ್ನು ಅನಾವಶ್ಯಕವಾಗಿ ಹಾಳು ಮಾಡಬಾರ್ದು. ಯಾವ ರೀತಿಯಲ್ಲಿ ಎಷ್ಟಕ್ಕೆ ಏನೆಲ್ಲ ಯೂಸ್ ಮಾಡಬೇಕು ಅಷ್ಟಕ್ಕೆ ತೆಗೆದುಕೊಳ್ಳುವಂಥ ಖರ್ಚು ನೋಡಿಕೊಳ್ಳುವಂಥ ಹುಡುಗ. ಮಾತಿನಲ್ಲಿ ಶಾಂತ ಆ್ಯಂಡ್ ಕೋಪ ಕಡಿಮೆ ಇರುವವನು ಬೇಕು. ಮನೆ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಅಡ್ಜಸ್ಟ್ ಆಗುವಂತಹ ಮನಸ್ಸು ಇರಬೇಕು. ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. 4 ಪಾಯಿಂಟ್ಗಳು ತುಂಬ ಮುದ್ದಾಗಿ ಶಾರ್ಟ್ ಟೈಮಲ್ಲಿ ಹೇಳಿದ್ದಾರೆ. ಒಳ್ಳೆಯದು. ಸೊ ಇವರಿಗೆ, ಈ ಒಂದು ರಾಯಭಾರಿ ಆಗಿರ್ತಕ್ಕಂಥ ಹುಡುಗಿಗೆ ನೀವು ಈ ಒಂದು ಪಾಯಿಂಟ್ಗಳೆಲ್ಲನೂ ಕೂಡ ಒಪ್ಪಿಕೊಂಡು ಮದುವೆ ಆಗ್ತೀನಿ ಅಂತ ಅಂದರೆ ಮಾತ್ರ ನೀವು ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ. ಸೊ ಕಳಿಸಿಕೊಡ್ಬೇಕಾಗಿರ್ತಕ್ಕಂಥ ಡೀಟೇಲ್ಸ್ ಬಂದುಬಿಟ್ಟು sri9591@gmail.com ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ಇವರ ಒಂದು Gmail ID ಕೊಟ್ಟಿದ್ದೇನೆ, ಅಲ್ಲಿಗೂ ಸಹ ಕಳಿಸ್ಬೋದು. 2 ರೀತಿಯಲ್ಲಿ ನಿಮಗೆ ಆಫರ್ ಕೊಟ್ಟಿದ್ದೇನೆ. ಯಾವುದ್ರಲ್ಲಿ ಬೇಕಾದ್ರೂ ಕಳಿಸಿ. ಒಟ್ಟಿನಲ್ಲಿ ಡೀಟೇಲ್ಸ್ಗಳನ್ನು ಕರೆಕ್ಟಾಗಿ ಕಳಿಸಿ. ತಪ್ಪಿದರೆ ನಾನಂತರ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆ್ಯಂಡ್ ಇದು ಇವರ ಒಂದು ಹುಡುಗನಲ್ಲಿರಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್ ಆಗಿದ್ದರೆ, ಇವರ ಒಂದು ಕನಸಿನ ಕಾರ್ ಇದೆ, ಅದನ್ನು ನೀವು ಇವ್ರಿಗೆ ಕೊಡಿಸ್ತೀನಿ ಅಂದರೆ ನಿಮಗೆ ಇವ್ರ ಕಡೆಯಿಂದ ಆಫರ್ ಏನಿದೆ ಅಂದರೆ ಸ್ನೇಹಿತರೆ, ಅವರ ಒಂದು ಕನಸಿನ ಕ್ರೀಟಾ ಅಂತ ಕರಿತೀವಿ ಒಂದು ಕಾರು ಇಲ್ಲಿ ನೋಡ್ತಿದ್ದೀರಾ, ಇದನ್ನು ತೆಗೆದುಕೊಳ್ಬೇಕು ಅಂತ ಅವರ ಒಂದು ಡ್ರೀಮ್ ಆಗಿದೆ ನೋಡಿ ಸ್ನೇಹಿತರೆ, ಕ್ರೀಟಾ. ಸೊ ಇದನ್ನು ನೀವು ಅವರಿಗೆ ಒಂದು ಮದುವೆ ಆದ ತಕ್ಷಣ ಕೊಡಿಸ್ತೀನಿ ಅಂತಂದರೆ ಅವರು ನಿಮಗೆ ಇವ್ರ ಕಡೆಯಿಂದ ಬರ್ತಕ್ಕಂಥ 1 ಎಕರೆ ಗದ್ದೆ ಮತ್ತು ಒಂದು ಮನೆ, ಅವರ ತಂದೆಯವರು ರೈತರಲ್ವ, ಹಾಗಾಗಿ ಇವರೇ ಮಗಳ ಪಾಲಿಗೆ 1 ಎಕರೆ ಗದ್ದೆ ಬರುತ್ತೆ, ಒಂದು ಮನೆ ಅಂತ ಬಂದೇ ಬರುತ್ತೆ. ಅದನ್ನೆಲ್ಲನೂ ಕೂಡ ನಿಮಗೆ ಕೊಡುತ್ತಾರೆ. ನೀವು ಮದುವೆ ಆದ ತಕ್ಷಣ ಅವರಿಗೆ ಇದು ಕೊಡಿಸ್ಬೇಕು. ಯಾಕೆ ಇದನ್ನು ಇಷ್ಟಪಡ್ತಿದ್ದಾರೆ ಅಂತ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ನಾನು ಹೇಳ್ತೇನೆ. ದ ಕ್ರೀಟಾ ಒಳ್ಳೆಯ ಒಂದು ಕಾಂಪ್ಯಾಕ್ಟ್ ಆಗಿರ್ತಕ್ಕಂತಹ SIV ಮಾಡೆಲ್ ಕಾರ್. ಇಟ್ ಈಸ್ ಪ್ರೀಮಿಯಮ್ ಇಂಟೀರಿಯಲ್ಸ್ ಆ್ಯಂಡ್ ಸ್ಮೂತ್ ಡ್ರೈವಿಂಗ್ ಆಗಿರುತ್ತೆ ಸ್ನೇಹಿತರೆ. ಪ್ರೀಮಿಯರ್ ಇಂಟೀರಿಯಲ್ಸ್ ಆ್ಯಂಡ್ ಸ್ಮೂತ್ ಆಗಿರ್ತಕ್ಕಂಥ ಡ್ರೈವಿಂಗ್ಸ್ ಮತ್ತು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮತ್ತು ಸ್ಟೇಬಲ್ ಆಗಿರ್ತಕ್ಕಂಥ ಹೈ ಸ್ಪೀಡ್ ಐಡಿಯಾ ಆ್ಯಂಡ್ ಫಾರ್ಬಲಸ್ ಆಗಿರ್ತಕ್ಕಂಥ ಲಾಂಗ್ ಡ್ರೈವ್ ಕೂಡ ಇದರಲ್ಲಿ ನೀವು ಮಾಡ್ಬೋದು. ಅಂದರೆ ಎಲ್ಲ ಕಾರ್ಗಳಿಗೂ ಕೂಡ ಹೋಲಿಸಿದ್ರೆ ಈ ಒಂದು ಕಾರ್ಗಳಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಇಂಟೀರಿಯಲ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಇದರ ಇಂಜಿನ್ ಬಂದುಬಿಟ್ಟು ಆಫೀಸ್ನಲ್ ಆ್ಯಂಡ್ ಫೀಲ್ ಆಗಿರ್ತಕ್ಕಂಥ ಸ್ಟೇಬಲಲ್ಲಿ ಅಲೋ ಮಾಡಿದ್ದಾರೆ. ಅದೊಂದು ಎಕ್ಸ್ಟ್ರಾ ಆ್ಯಡೆಡ್ ಆ್ಯಂಡ್ ಜೆನ್ಯೂನ್ ಆಗಿರ್ತಕ್ಕಂತಹ ಆ್ಯಡೆಡ್ ಹೈ ಕ್ವಾಲಿಟಿಯಲ್ಲಿದೆ. ಮತ್ತು ಹೈ ಸ್ಪೀಡ್ಸ್ ಆ್ಯಂಡ್ ಸ್ಪೆಷಲಿಟೀಸ್ ಲಾಂಗ್ ಡ್ರೈವಿಂಗ್ ಅಂತ ಕೊಟ್ಟಿದ್ದಾರೆ. ಲಾಂಗ್ ಡ್ರೈವ್ ಕೂಡ ಇದರಲ್ಲಿ ನೀವು ಮಾಡ್ಬೋದು. ಆ್ಯಂಡ್ ಒಳಗಿನ ಒಂದು ಕಂಫರ್ಟಬಲ್ ಆಗಿರ್ತಕ್ಕಂತಹ ಇಂಟೀರಿಯಲ್ಸ್. ಸೊ ಫ್ರಂಟ್ ಸೈಡಿನ ಇಂಟೀರಿಯಲ್ಸ್ ಬಂದುಬಿಟ್ಟು ಈ ಒಂದು ಸ್ಟಾರ್ ಸ್ಟೇರಿಂಗ್ ಮತ್ತು ಇಲ್ಲಿ ಗೇರ್ ಸಿಸ್ಟಮ್ನ ತೋರಿಸ್ತಿದ್ದೀನಲ್ವಾ, ಲಾಂಗ್ ಟೈಮ್ ಗೇರ್ ಸಿಸ್ಟಮ್ ಇದೆ ವಿತ್ ಕಂಫರ್ಟಬಲ್ ಸೀಟ್ ಮತ್ತು ಕಂಫರ್ಟಬಲ್ ಆಗಿರತಕ್ಕಂಥ ಹೈ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. AC ಸ್ಪೇಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಇದರಲ್ಲಿ ಲಾಂಗ್ ಟೈಮ್ AC ಸ್ಪೇಸ್ ಇರುತ್ತೆ. ಆ್ಯಂಡ್ ಲಾಂಗ್ ಟೈಮ್ ಒಂದು ಅಲಾಂಗ್ ಆಗಿರ್ತಕ್ಕಂಥ ಸ್ಪೇಸ್ ಕೂಡ ಇದ್ದರೆ ಕಂಫರ್ಟಬಲ್ ಜರ್ನಿ ಇದರಲ್ಲಿ ನೀವು ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಅವರು ಇದನ್ನು ಡ್ರೀಮ್ ಕಾರ್ ಅಂತ ಇಷ್ಟಪಟ್ಟಿದ್ದಾರೆ. ನೀವು ಮದುವೆ ಆದ ನಂತರ ಜಾಬ್ ಮಾಡ್ತಿರೋ ಬಿಡ್ತಿರೋ, ಅವರು ಟೀಚರ್ ಅಲ್ವಾ, ಸ್ಯಾಲ್ರಿ ಬಂದೇ ಬರುತ್ತೆ. ಕೊಡಿಸ್ತೀನಿ ಅಂತ ಅಂದು ನೀವು ಮದುವೆ ಆಗಿ ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಒಟ್ಟಿನಲ್ಲಿ ಆಯ್ತಮ್ಮ ಕೊಡಿಸ್ತೀನಿ, ನೀವು ನನಗೆ ಮದುವೆ ಆಗೋದಕ್ಕೆ ರೆಡಿಯಾಗಿ ಅಂತ ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಕರ್ಕೊಂಡು ಬನ್ನಿ, ಮುಂದಿಂದು ಮುಂದೆ. ಸೊ ಇದು ಸ್ನೇಹಿತರೆ ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಆಗಿದೆ. ನಾನು ಆವಾಗಲೇ ಹೇಳಿದಾಗ ನಿಮ್ಮ ಮಾಹಿತಿ ಬಯೋಡಾಟಾನ ಡೀಟೇಲ್ಸ್ಗಳನ್ನು ಯಾವ ಒಂದು ಜಿಮೇಲ್ಗೆ ಕಳಿಸ್ಬೇಕು ಅಂತ ಹೇಳಿದ್ನೋ ಅಲ್ಲಿಗೆ ಕರೆಕ್ಟಾಗಿ ಕಳಿಸ್ಕೊಡಿ ರೆಸ್ಯೂಮ್ನ.
ಸೊ ನಾವು ಅವರಿಗೆ ಶೇರ್ ಮಾಡ್ತೇವೆ, ಅವ್ರ ಕಡೆಯಿಂದ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನೋಡಿ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಮತ್ತೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ವಿಡಿಯೋಗೊಂದು ಲೈಕ್ ಕೊಡಿ. ನಮಸ್ತೆ, ಟೇಕ್ ಕೇರ್, ಬಾಯ್.